ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದಂಗಳವರು ತಮ್ಮ ಪರ್ಯಾಯ ಕಾಲದಲ್ಲಿ ನಿರಂತರ ಜ್ಞಾನಯಜ್ಞವನ್ನು ಹಮ್ಮಿಕೊಂಡಿದ್ದಾರೆ. ತದಂಗವಾಗಿ ಅದಮಾರು ಶ್ರೀಪಾದರು ಕಳೆದ 15 ದಿವಸಗಳಿಂದ ಶ್ರೀಮದ್ ಭಾಗವತ ಪ್ರವಚನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಸಮಾರೋಪ ಸಮಾರಂಭ ಮಂಗಲದ ಪ್ರವಚನ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯ ಅದಮಾರು ಶ್ರೀಪಾದರಿಗೆ ಪರ್ಯಾಯ ಶ್ರೀ ಸೋದೇವ ಅಧಿರಾಜ ಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಜ್ಞಾನಯಜ್ಞಕ್ಕೆ ಅನೇಕ ಪ್ರಾಯೋಜಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಪರ್ಯಾಯ ಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಎಲ್ಲ ಶ್ರೋತರೊಂದಕ್ಕೂ ಸ್ವಾಗತವನ್ನು ಬಯಸ್ತಾ, ಈ ಒಂದು ಕಾರ್ಯಕ್ರಮದ ಆರಂಭದಲ್ಲಿ ಪರ್ಯಾಯ ಮಠದಿಂದ ಗೌರವ ಸಮರ್ಪಣೆ ಶ್ರೀಮಠದ ದಿವಾನರಾದ ಶ್ರೀನಿವಾಸ ತಂತ್ರಿಗಳಿಂದ. ಈ ಒಂದು ಜ್ಞಾನಯಜ್ಞಕ್ಕೆ ದಿವಂಗತ ರಾಜಾರಾಯರು ಕೂಡ ಪ್ರಾಯೋಜಕರಾಗಿ ಇದ್ದರು. ಅವರು ಕೂಡ ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದರು. ಅವರ ಪರವಾಗಿ ವಿದ್ವಾನ್ ಗಣಪತಿ ಭಟ್ಟಿಯವರು ಶ್ರೀಪಾದಂಗಳವರಿಗೆ ಫಲ ಸಮರ್ಪಣೆಯನ್ನು ನಡೆಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೃಷ್ಣ ಮುಖ್ಯಪ್ರಾಣ ಬಳಗದವರು ಕೂಡ ಈ ಒಂದು ಪ್ರಾಯೋಜಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಶ್ರೀಪಾದಂಗಳವರಿಗೆ ಫಲ ಸಮರ್ಪಣೆಯನ್ನು ನಡೆಸ್ತಾ ಇದ್ದಾರೆ. ಈಗ ಪರಮಪೂಜ್ಯ ಅದಮಾರು ಶ್ರೀಪಾದಂಗಳವರನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ತಮ್ಮ ಪ್ರವಚನದಿಂದ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನ ಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಜಯ ಜಯ ಹನ ಹನ ಪ್ರಕೃತಿಂ ದ್ರಾವಯ ದ್ರಾವಯ ಭಿಂದಿ ಭಿಂದಿ ದುಃಖಂ ತಮಃ ಅರತಿಂ ಅಜಿತ ಪರಮ ಪರಮೇಶಾನ ವಾಸುದೇವ ವೈಕುಂಠ ನಾರಾಯಣ
ಋಷಿಕೇಶ ಅನಯಾ ಹಿ ಜೀವಗುಣಾಃ ವಿಸಂವೃತಾಃ ಅಧಿಸಂವೃತಾಃ. ಅನಯ ಈ ಪ್ರಕೃತಿಯಿಂದ ಜೀವಗುಣಾಃ ವಿಸಂವೃತಾಃ, ಜೀವನ ಸ್ವರೂಪದಲ್ಲಿ ಏನು ಜ್ಞಾನಾನಂದಾದಿ ಗುಣಗಳು ಉಂಟು ಅದಕ್ಕೆ ತಡೆ ಬಿದ್ದಿದೆ. ಯಾವ ರೀತಿಯಲ್ಲಿ ತಡೆ ಬಿದ್ದಿದೆ? ವಿವಿಧತೆಯ ಸಂವೃತಾಃ. ವಿವಿಧತೆಯ, ಆ ಪ್ರಕೃತಿಯು ನಾನಾ ರೀತಿಯ ಸಾಧನಗಳನ್ನು ಹಿಡ್ಕೊಂಡು ಜೀವನ ಗುಣಗಳ ಅನುಭವ ಅವನಿಗೇನೆ ಬಾರದಂತೆ ಮಾಡ್ತಾ ಇದ್ದಾಳೆ ಅಂತ. ಆ ವಿ ಎನ್ನುವುದಕ್ಕೆ ವಿವಿಧತೆಯ ಎನ್ನುವುದನ್ನು ಕಾಮ, ಕ್ರೋಧ, ಲೋಭ, ಮೋಹ, ಮದ ಇಲ್ಲಿಯ ತನಕ ನೋಡಿದೆವು. ಅರ್ಜುನನ ತನಕ ನಾವು ನೋಡಿದೆವು. ಹೇಗೆ ಒಬ್ಬ ವ್ಯಕ್ತಿ ಮದದಿಂದಾಗಿ ಭಗವಂತನ ಗುಣಗಳನ್ನು ಮೆಲುಕು ಹೇಗೆ ಹಾಕುವುದಿಲ್ಲ ಎನ್ನುವುದನ್ನು ನೋಡಿದೆವು. ನಂತರದಲ್ಲಿ ಉಳಿದದ್ದು ಮತ್ಸರ. ಕೈಕೇಯಿಗೆ ಮತ್ಸರ ಇತ್ತು, ಅರ್ಜುನನಿಗೆ ಮತ್ಸರ ಇತ್ತು, ಕರ್ಣನಿಗೆ ಮತ್ಸರ ಇತ್ತು. ಅರ್ಜುನನಿಗೆ ಮತ್ಸರ, ಕೈಕೇಯಿಗೆ ಮತ್ಸರ, ಕೈಕೇಯಿಗೆ ರಾಗ, ಮೋಹ ಎನ್ನುವುದಕ್ಕೆ ನಿನ್ನೆ ಧರ್ಮರಾಜನ ಉದಾಹರಣೆಯನ್ನು ಕೊಟ್ಟಿದ್ದೆವು. ಈ ಮೋಹಕ್ಕೆ ಪ್ರಾಯಶಃ ಒಳ್ಳೆಯ ಉದಾಹರಣೆ ಲಗಾವಾಗುವುದು ಕೈಕೇಯಿ. ತನ್ನ ಮಗನಿಗೆ ಭರತನಿಗೆ ರಾಜ್ಯ ಸಿಗಬೇಕು ಎನ್ನುವ ಆಸೆಯಿಂದ, ಈ ಮೋಹದಿಂದ, ಈ ರಾಗದಿಂದ ರಾಮಚಂದ್ರ ಅಂದ್ರೆ ಯಾವ ವ್ಯಕ್ತಿ, ಅವನ ವ್ಯಕ್ತಿತ್ವ ಏನು, ಅವನ ಗುಣಗಳು ಏನು ಎನ್ನುವುದನ್ನು ತಿಳ್ಕೊಳ್ಳುವ ಗೊಡವೆಗೆ ಹೋಗಿಲ್ಲ. ಯದ್ಯಪಿ ಕೈಕೇಯಿಗೆ ಮೊದಲು ರಾಮಚಂದ್ರನ ಗುಣಗಳ ಪರಿಚಯ ಚೆನ್ನಾಗಿ ಇತ್ತು. ರಾಮಚಂದ್ರನ ವ್ಯಕ್ತಿತ್ವ ಏನು ಎನ್ನತಕ್ಕಂಥದ್ದು ಅವಳಿಗೆ ಮನದಟ್ಟಾಗಿತ್ತು. ರಾಮಚಂದ್ರನನ್ನೇ ಸಿಂಹಾಸನದಲ್ಲಿ ಕೂಡಿಸಬೇಕೆನ್ನುವ ಛಲನೂ ಅವಳಿಗಿತ್ತು. ಆದರೆ ಏನಾಯಿತು, ಕ್ರಮೇಣ ಒಳಗಿರತಕ್ಕಂಥ ನಿಕೃತಿ ಎನ್ನತಕ್ಕಂತಹ ಪ್ರಕೃತಿ, ನಿಕೃತಿರ್ನಾಮಸ ಕ್ಷಿಪ್ತ ಮಯಾ ತಮಸಿ ಶಾಶ್ವತೆ, ಚತುರ್ಮುಖ ಬ್ರಹ್ಮ ರಾಮಚಂದ್ರನಲ್ಲಿ ಹೇಳತಕ್ಕಂತಹ ಮಾತು ಎಲ್ಲ ಸ್ವರ್ಗಾರೋಹಣ ಆಗಿದೆ. ಎಲ್ಲೋ ಚತುರ್ಮುಖ ಬ್ರಹ್ಮನ ಲೋಕಕ್ಕೆಲ್ಲ ರಾಮಚಂದ್ರ ಎಲ್ಲರನ್ನು ಕಟ್ಟಿಕೊಂಡು ಮೊನ್ನೆ ಹೋಗಿದ್ದ ತಾನೆ. ಹಾಗೆ ಹೋದ ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾವ ಯಾವ ಲೋಕ ಕೊಟ್ಟದ್ದು ಅಂತ ಚತುರ್ಮುಖ ಬ್ರಹ್ಮ ಎಲ್ಲ ಪಟ್ಟಿ ಸಲ್ಲಿಸ್ತಾನೆ ರಾಮಚಂದ್ರನ ಮುಂದೆ. ಚತುರ್ಮುಖ ಬ್ರಹ್ಮದೇವರು ಕಾರ್ಯದರ್ಶಿಗಳು, ರಾಮಚಂದ್ರ ಅಧ್ಯಕ್ಷ. ಕಾರ್ಯದರ್ಶಿಗಳು ಎಲ್ಲ ಕೆಲಸ ಮಾಡಿ ಆ ಪಟ್ಟಿಯನ್ನು ಅಧ್ಯಕ್ಷರಿಗೆ ಒಪ್ಪಿಸ್ಬೇಕು. ಹೀಗೆ ಮಾಡಿದ್ದೇನೆ ಅಂತ. ಅದೇ ರೀತಿಯಲ್ಲಿ ಚತುರ್ಮುಖ ಬ್ರಹ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ತಾನು ಪಟ್ಟಿಯನ್ನು ಚತುರ್ಮುಖ ಬ್ರಹ್ಮನಿಗೆ ಒಪ್ಪಿಸಿದ. ಆ ಪಟ್ಟಿಯಲ್ಲಿ ಏನು ಮಾಡಿದ್ದು ಉಂಟು ಅಂತ ಕೇಳಿದರೆ, ಕೈಕೇಯಿಯ ಒಳಗೆ ಪ್ರಕೃತಿಯಾಗಿ ಕೂತಿರತಕ್ಕಂಥ ನಿಕೃತಿ ಅನ್ನತಕ್ಕಂಥ ಆಸುರಿ. ಕೈಕೇಯಿ ಚೆನ್ನಾಗಿದ್ದಳಲ್ಲ, ರಾಮಚಂದ್ರನನ್ನು ಭರತನಕ್ಕಿಂತಲೂ ಹೆಚ್ಚಾಗಿ ರಾಮಚಂದ್ರನನ್ನು ಪ್ರೀತಿಸ್ತಾ ಇದ್ದಳಲ್ಲ. ಯಾಕೆ ಅದು ತಡೆ ಬಿತ್ತು? ಯಾಕೆ? ಕೈಕೇಯಿಯ ಹೊರಗಿನಿಂದ ಮಂಥರೆ ಇದ್ದಾಳೆ, ಒಳಗಿನಿಂದ ನಿಕೃತಿ ಅನ್ನತಕ್ಕಂಥ ಆಸುರ ಸ್ತ್ರೀ ಇದ್ದಾಳೆ. ಆ ನಿಕೃತಿ ಅನ್ನತಕ್ಕಂಥ ಆಸುರ ಸ್ತ್ರೀ ತಡೆ ಒಡ್ಡಿದ್ಳು. ರಾಮಚಂದ್ರನ ಗುಣಗಳ ತಿಳುವಳಿಕೆ ಕೈಕೇಯಿಗೆ ಬಾರದಂತೆ ಮಾಡಿದ್ಳು. ಭರತನ ಮೇಲೆ ಮೋಹ ಹೆಚ್ಚಾಗುವಂತೆ ಮಾಡಿದ್ಳು, ರಾಗ ಬರುವಂತೆ ಮಾಡಿದ್ಳು. ಹಾಗಾದ್ರೆ ನಿಕೃತಿಯು ರಾಗ ಎನ್ನತಕ್ಕಂತಹ ಸಾಧನವನ್ನು ಹಿಡ್ಕೊಂಡು ರಾಮಚಂದ್ರನ ಗುಣಗಳು ಬೆಳಕಿಗೆ ಬಾರದಂತೆ ಮಾಡಿತು ಅನಯ. ಇಂತಹ ನಿಕೃತಿ ಅನ್ನತಕ್ಕಂತಹ ಪ್ರಕೃತಿಯನ್ನು ನಾನು ಅಂಧಂತಮಸ್ಸಿಗೆ ಹಾಕಿದ್ದೇನೆ ಅಂತ ಒಂದು ಮಾತು ಚತುರ್ಮುಖ ಬ್ರಹ್ಮ ಹೇಳ್ತಾನೆ. ಇದು ಯಾವುದಕ್ಕೆ? ರಾಗಕ್ಕೆ. ಇದು ಯಾವುದಕ್ಕೆ? ಮೋಹಕ್ಕೆ ಇರತಕ್ಕಂಥ ಉದಾಹರಣೆ. ನಂತರದ್ದು ಮಾತ್ಸರ್ಯ. ಕರ್ಣ ಯುದ್ಧದಲ್ಲಿ ಸೋತದ್ದೇ ಮತ್ಸರದಿಂದ. ಗೋಗ್ರಹಣದ ಸಂದರ್ಭದಲ್ಲಿ ಕರ್ಣನು ಹೋಗಿದ್ದ ಅಲ್ವೋ, ದುರ್ಯೋಧನಾದಿಗಳ ಜೊತೆಗೆ ಕರ್ಣನು ಹೋಗಿದ್ದ. ಹಿಂದಿನ ದಿವಸ ಅರ್ಜುನಾದಿಗಳೆಲ್ಲ ಅವರನ್ನು ಹಿಂದೆ ಅಟ್ಟಿದ್ರಲ್ವೋ, ಮರು ದಿವಸ ಪುನಃ ಬಂದ್ರಲ್ವೋ. ಪುನಃ ಬಂದಾಗ ಕರ್ಣ ಹೇಗೆ ಬಂದ? ಮುಂಚಿನ ದಿವಸ ಅವರು ಸೋತು ಹಿಂದೆ ಹೋದ ಮೇಲೆ ಎಲ್ಲ ಕೂತು ವಿಚಾರ ಮಾಡಿದ್ರು, ಸಭೆ ಸೇರಿದ್ರು. ಸಭೆ ಸೇರಿ ತೀರ್ಮಾನಕ್ಕೆ ಬಂದ್ರು, ಇಲ್ಲೆಲ್ಲ ಇದರಲ್ಲಿ ಪಾಂಡವರು ಇದ್ದೇ ಇದ್ದಾರೆ ಅಂತ ತೀರ್ಮಾನಕ್ಕೆ ಬಂದ್ರು. ತೀರ್ಮಾನಕ್ಕೆ ಬಂದು ಮರು ದಿವಸ ಪುನಃ ಪಾಂಡವರನ್ನು ಚೆನ್ನಾಗಿ ಹಿಡಿಯುವುದಕ್ಕೋಸ್ಕರ, ರೆಡ್ ಹ್ಯಾಂಡೆಡ್ ಹಿಡಿಯುವುದಕ್ಕೆ, ನೀವು ಅದನ್ನು ಆ ಶಬ್ದದಿಂದಲೇ ಕರಿತೀರಲ್ಲ, ಕಳ್ಳತನ ಮಾಡ್ತಾ ಇರುವಾಗಲೇ ಹಿಡಿದು ಬಿಟ್ರೆ ಅವನು ರೆಡ್ ಹ್ಯಾಂಡೆಡ್ ಅಂದ್ರೆ ಕೆಂಪು ಕೈಯಿಂದ ಹಿಡಿದದ್ದು. ಅದನ್ನು ಪೂರ್ತಿ ತರ್ಜಮೆ ಮಾಡುವುದಾದ್ರೆ ಕೆಂಪು ಕೈಯಿಂದ ಹಿಡಿದದ್ದು. ಆವಾಗಲೇ ಪಾಂಡವರನ್ನು ಅಲ್ಲೇ ಹಿಡಿಬೇಕೆನ್ನತಕ್ಕಂಥ ಉದ್ದೇಶದಿಂದ
ಮರುದಿವಸ ಪುನಃ ಬಂದರು. ಪುನಃ ಬರುವಾಗ ಕರ್ಣನ ತಲೆಯೊಳಗೆ ಏನು ಸೇರಿತ್ತು ಅಂತಂದ್ರೆ, ನಾನು ಅರ್ಜುನನಿಗಿಂತ ಏನು ಕಮ್ಮಿ ಅನ್ನತಕ್ಕಂಥದ್ದು ಬಂತು. ಅರ್ಜುನ ನನ್ನ ಹಿಂದೆ ಬರಬೇಕು, ನಾನೇ ಮುಂದಿನಿಂದ ಹೋಗಬೇಕು ಎನ್ನತಕ್ಕಂಥ ಛಲ. ಮತ್ಸರ ಶಬ್ದದ ಅರ್ಥ ಅಷ್ಟೇ ಅಲ್ವೋ, ಮತ್ ನನ್ನನ್ನು ಕುರಿತು ಸರತಿ, ನನ್ನ ಹಿಂದೆ ಬರಬೇಕು ಎಲ್ಲರೂ ಕೂಡ, ನಾನೇ ಮುಂದೆ ಹೋಗಬೇಕು, ನನ್ನಕ್ಕಿಂತ ಮುಂದೆ ಯಾರೂ ಹೋಗಬಾರದು, ಎಲ್ಲರೂ ನನ್ನ ಹಿಂದೆ ಬರಬೇಕು ಎನ್ನತಕ್ಕಂತಹ ಮಾನಸಿಕ ಇಚ್ಛೆಗೇನೆ ಮತ್ಸರ ಅಂತ ಹೆಸರು. ಕರ್ಣನಿಗೆ ಬಂತಲ್ಲಿ ಮತ್ಸರ ಬಂತು. ಅರ್ಜುನ ನಾನೇನು ಅರ್ಜುನನಿಗಿಂತ ಕಮ್ಮಿ, ಅದಕ್ಕಿಂತ ಜಾಸ್ತಿ ಇದ್ದೇನೆ ಅನ್ನತಕ್ಕಂಥ ಛಲ ಬಂತು. ಕರ್ಣ ಗೋಗ್ರಹಣದ ಸಂದರ್ಭದಲ್ಲಿ ಸೋತ. ನಂತರದಲ್ಲಿ ಪುನಃ ಯಾವಾಗ ಸೋತ, ನಂತರದಲ್ಲಿ ಕೊನೆಗೆ ಸೋತದ್ದಂದ್ರೆ ಕೊನೆ ಉಸಿರು ಎಳೆಯುವ ಸಂದರ್ಭದಲ್ಲಿ ಸೋತದ್ದು ಕರ್ಣ. ಆವಾಗ ಮತ್ತೊಮ್ಮೆ ಅವನಿಗೆ ಛಲ ಬಂತು, ನಾನು ಅರ್ಜುನನಿಗೆ, ಕರ್ಣಾರ್ಜುನರ ಯುದ್ಧ ನೇರ ನಡೀತಾ ಉಂಟು. ಪರಶುರಾಮ ದೇವರೊಂದು ಮಾತು ಕೊಟ್ಟದ್ದೇ ಕರ್ಣನಿಗೆ ಅದೇ ಅಲ್ವೋ, ಏನು ಅಂತ, ಎಲ್ಲಿಯಾದ್ರೂ ಯಾರ ಜೊತೆಯಾದ್ರೂ ಸ್ಪರ್ಧೆ ರೂಪದಲ್ಲಿ ಯುದ್ಧಕ್ಕೆ ಇಳಿದೆ ಸತ್ತಿ ನೀನು ಅಂತಂದ. ಮಾತ್ಸರ್ಯ ಕಟ್ಟಿಕೊಂಡು ಯುದ್ಧಕ್ಕೆ ಇಳಿದ್ರೆ ನೀನು ಸಾಯ್ತಿ ನೋಡು ಅಂತ, ನಿನಗೆ ಅಲ್ಲೇ ಸೋಲು ಬರುತ್ತೆ ಅಂತ ಪರಶುರಾಮ ದೇವರು ಮಾತಂದಿದ್ರಲ್ಲೋ. ಆ ಎಲ್ಲ ಸೇರಿಸಿಕೊಂಡು ಕರ್ಣನಿಗೆ ಯಾರ ಮೇಲೆ, ಅರ್ಜುನನ ಮೇಲೆ. ಕರ್ಣ ಯಾರು, ಅರ್ಜುನ ಯಾರು? ಕರ್ಣ ಯಾರು? ಸೂರ್ಯನ ಅವತಾರ, ಸೂರ್ಯನ ಕಕ್ಷೆಯಲ್ಲಿ. ಅರ್ಜುನ ಇಂದ್ರನ ಅವತಾರ, ಇಂದ್ರನ ಕಕ್ಷೆಯಲ್ಲಿ. ಇವರ ಕಕ್ಷಾ ತಾರತಮ್ಯ ಇರುವಾಗ ಎತ್ತರದ ಮೇಲೆ ಎತ್ತರ ನೋಡಿಕೊಂಡು ಉಗಳಿದ್ರೆ ಬೀಳೋದು ನಮ್ಮ ಮುಖಕ್ಕೇನೆ. ಕರ್ಣ ಆ ರೀತಿಯಲ್ಲಿ ಅರ್ಜುನ ಜೊತೆ ವಿರೋಧ ಕಟ್ಟಿಕೊಂಡ, ಅರ್ಜುನ ಮೇಲೆ ಮಾತ್ಸರ್ಯ ತಾಳಿದ. ಹಾಗಾದ್ರೆ ಕರ್ಣನಲ್ಲಿ ಇರತಕ್ಕಂತಹ, ಕರ್ಣನಲ್ಲಿ ಯಾರು ಸೇರಿಕೊಂಡಿದ್ದಾನೆ? ಇಲ್ಲಿ ಕೈಕೇಯಿಯಲ್ಲಿ ನಿಕೃತಿ ಅನ್ನತಕ್ಕಂಥ ಹೆಸರಿನಿಂದ ಪ್ರಕೃತಿ ಸೇರಿಕೊಂಡಿದ್ದರೆ, ಕರ್ಣನಲ್ಲಿ ಸೇರಿಕೊಂಡಿರತಕ್ಕಂತಹ ಪ್ರಕೃತಿ ಸಹಸ್ರವರ್ಮ ಎನ್ನತಕ್ಕಂಥ ಅಸುರ. ಯಾವಾಗ ಸೇರಿಕೊಂಡಿದ್ದ? ಯಾವಾಗ ಸುಗ್ರೀವ ತನ್ನ ಅಣ್ಣನನ್ನು ಕೊಂದನೋ, ತನ್ನ ಅಣ್ಣನನ್ನು ರಾಮನಿಂದ ಕೊಲ್ಲಿಸಿದನೋ, ವಾಲಿ ಪಾಪ ತನ್ಪಾಡಿಗೆ ತಾನಿದ್ದ ಅಂತಹ ವಾಲಿಯನ್ನು ಯಾವಾಗ ಸುಗ್ರೀವ ಕೊಲ್ಲಿಸಿದನೋ, ಅಂದೇ ಸಹಸ್ರವರ್ಮ ಅನ್ನತಕ್ಕಂಥ ಅಸುರ ಸುಗ್ರೀವನೊಳಗೆ ಪ್ರವೇಶ ಮಾಡಿದ್ದ. ಅದೇ ಸುಗ್ರೀವ ಕರ್ಣನಾಗಿ ಧರೆಗೆ ಬಂದ, ಜೊತೆಯಲ್ಲಿ ಸಹಸ್ರವರ್ಮ. ಹಾಗಾದ್ರೆ ಕರ್ಣನಲ್ಲಿ ಜೊತೆಗೆ ಇರತಕ್ಕಂತಹ ಪ್ರಕೃತಿಯ ಹೆಸರು ಸಹಸ್ರವರ್ಮ. ಪ್ರಕೃತಿ ಯಾವ ರೂಪದಲ್ಲಿ ಬರ್ತಾಳೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮೊನ್ನೆ ನಾವು ಸಾಮಾನ್ಯವಾಗಿ ಅಂದಾಗ ಒಂದು ಮಾತಂದಿದ್ದೆ, ಏನು, ಲಿಂಗ ದೇಹ ಮತ್ತೆ ಅನಿರುದ್ಧ ದೇಹ, ಎರಡು ದೇಹಗಳ ಮಧ್ಯದಲ್ಲಿ ಈ ಪ್ರಕೃತಿ ಸೇರಿಕೊಂಡಿದೆ ಅಂತ. ಹೌದು, ಅದು ಪ್ರಕೃತಿಯ ಮೂಲ ಮನೆ. ಮತ್ತೆ ಆ ಪ್ರಕೃತಿಯ ವಾಸಸ್ಥಳ ತುಂಬಾ ಉಂಟು. ಎಲ್ಲ ಕಡೆಯಲ್ಲಿಯೂ ಒಂದೊಂದು ವಾಸಸ್ಥಳ ಅಂತ ಮಾಡಿಕೊಂಡಿದ್ದಾರೆ ಆ ಪ್ರಕೃತಿಯವರು ಇಬ್ರು. ಎಲ್ಲಿ? ನಮ್ಮ ಮನೆಯಲ್ಲಿ ಉಂಟು, ನಾವು ದಾರಿಯಲ್ಲಿ ಹೋಗುವಾಗಲೂ ಉಂಟು. ಯಾರಾದ್ರೂ ಮಕ್ಕಳು ಏನಾದರೂ ಏಕಾದಶಿ ಉಪವಾಸ ಅದು ಇದು ಮಾಡ್ತೇವೆ ಅಂತಂದ್ರೆ ಮನೆಯಲ್ಲಿ ಆ ದೊಡ್ಡವರ ರೂಪದಲ್ಲಿ ಆ ಪ್ರಕೃತಿ ಬಂದು ಸೇರಿರ್ತಾಳೆ. ಈಗ ಮಾಡುವುದಲ್ಲ, ಎಲ್ಲ 58 ವರ್ಷ ಆಗಲಿ, ಈಗ ಯಾಕೆ ಮಾಡ್ತೀಯಾ ಅಂತ. ನಮ್ಮ ಮನೆಗಳು ಅಥವಾ ಮನೆಯಲ್ಲಿರತಕ್ಕಂತಹ ಸಂಬಂಧಿಗಳು ಅಥವಾ ಸಮಾಜದಲ್ಲಿರತಕ್ಕಂತಹ ಜನರು, ಇವರೆಲ್ಲ ಆ ಒಳಗಿರತಕ್ಕಂತಹ ಪ್ರಕೃತಿಯ ಏನು ಶಾಖಾ ಜಾಗಗಳು. ಮೂಲ ಜಾಗ ಪ್ರಕೃತಿದ್ದು ಇಲ್ಲಿ ಒಳಗಿನಿಂದ. ಶಾಖಾ ಜಾಗಗಳು ನಾವೇನಾದ್ರೂ ಒಳ್ಳೆ ಕೆಲಸಕ್ಕೆ ಅಂತ ಹೊರಟಾಗ ತಡೆ, ಯಾವ ಯಾವ ರೀತಿಯಲ್ಲಿ ಹೊರಗಿನಿಂದ ತಡೆಗಳು ಬರ್ತಾವೋ ಆ ಎಲ್ಲ ತಡೆಗಳು ಕೂಡ ಶಾಖಾ ಕೇಂದ್ರಗಳು. ಆದ್ದರಿಂದ ಹೊರಗಿನಿಂದ ಮಂಥರ ಎನ್ನತಕ್ಕಂಥ ರೂಪದಲ್ಲಿ ಇದ್ದಳು ಪ್ರಕೃತಿ, ಒಳಗಿನಿಂದ ನಿಕೃತಿ ಅನ್ನತಕ್ಕಂಥ ರೂಪದಲ್ಲಿ ಇದ್ದಳು. ಕರ್ಣನಲ್ಲಿ ಸಹಸ್ರವರ್ಮ ಎನ್ನತಕ್ಕಂಥ ಹೆಸರಿನಿಂದ ಪ್ರಕೃತಿ ಸೇರಿಕೊಂಡಿದೆ. ಹೀಗೆ ಏನಿದು ಮತ್ಸರ. ಹಾಗಾದ್ರೆ ಪ್ರಕೃತಿಯು ಮತ್ಸರ ಎಂಬ ಸಾಧನವನ್ನು ಇಟ್ಟುಕೊಂಡು ಕೈಕೇಯಲ್ಲಿ ಸೇರಿಕೊಂಡಿತು. ಪ್ರಕೃತಿಯು ಮತ್ಸರ ಎನ್ನತಕ್ಕಂತಹ ಸಾಧನವನ್ನು ಹಿಡ್ಕೊಂಡಿತು, ಕರ್ಣನಲ್ಲಿ ಸೇರಿಕೊಂಡಿತು. ಸೇರಿಕೊಂಡು ಏನು ಭಗವಂತನ ಗುಣಗಳು, ಈ ಗುಣಗಳ ಪರಿಚಯ ಸ್ವಯಂ ಕರ್ಣನಿಗೆ ಬರಲಿಕ್ಕೆ ಯಾವಾಗಲೂ ಕೂಡ ದೇವರ ಗುಣಗಳಿಗೇನು ಅಡ್ಡಿ ಮಾಡಬೇಕಾಗಿಲ್ಲ, ದೇವರ ಭಕ್ತರ ಗುಣಗಳಿಗೆ ಅಡ್ಡಿ ಮಾಡಿದ್ರೂ ಸಾಕು.
ಸಾಧ್ಯ ಆದಷ್ಟು ಬೊಬ್ಬೆ ಹೊಡೆದೆ, ಆಗೋಲ್ಲ, ಸುಮ್ಮನೆ ಕೂತ್ಕೊಂಡು. ಗುರೋಸ್ತು ಮೌನಂ ವ್ಯಾಖ್ಯಾನ ಶಿಷ್ಯಸ್ತು ಚಿನ್ನ ಸಂಶಯ. ನಮ್ಮ ಇತ್ತ ಮೌನ ಉಂಟು ಕುದೊಂದು ಉಪನ್ಯಾಸ ಅಂತ ಉಂಟುಂಡ ಅಕ್ಲಿಗೆ ಪೊರ್ಲುಡ ಅರ್ಥ ಉಂಟುಂಟು. ಮೆಡ್ರಾಸ್ ವರ್ಷ ಬರುತ್ತೆ ಮತ್ತೆ ಸೆಪ್ಟೆಂಬರ್ 20 ವರ್ಷ ಶುರು ಆಗ್ಬೋದು.
ಇತಿಹಾಸದ ಅಂಚಿತ್ತಿ ವರ್ಷ ಬೆತ್ತು ಓಳು ಉತ್ತರಾರ್ಧ ಉಂಟು ವರ್ಷ ಬರ್ಕೊಂಡ ಆ ಊರ್ದೇ ಕುಲ್ಲೋಡು ಉಂಟು ಉಂಡಲ್ಲ ಬೆತ್ತುದೇ ಬೆತ್ತು ಮೇರೆ ವಿಶ್ವವಿಜಯರು ಅಮೇರಿಕನ್ಕು ಪೋಯರಲ್ಲ ಗಲಾಟೆ ಹೋದ ಪಿರಬತ್ತು ವಿದ್ಯಾಮಾನ್ಯರು ಪಂಡೇರು ಚಾತುರ್ಮಾಸ ಅಂತಲೇ ಒಂದು ಮುಗೀತನೆ ಒಂದು ಚಾತುರ್ಮಾಸ ಕಾಲ అయితే ఇది ఉత్తరార్ధ ఉంది ఆ ఉత్తరార్ధం ಚಾತುರ್ಮಾಸ ಮೂಳಂಪ್ಲೆ ಕಿರಣಿಂಟು ಶ್ರೀಕಾರಂ ಎಂಕಲ 6 ಪಣ್ಣು ಗೊತ್ತು ವಿದ್ಯಾಮಾನ್ಯತೆ ಪೂರ್ವಾರ್ಧ ಉತ್ತರಾರ್ಧ ಅಂತ ಎರಡು ಅಂದು ಪಕ್ಷಾವೈ ಮಾಸ ಅಂತ ಅಂತಂದ ಇತ್ತ 2 ತಿಂಗಳಿಗೆ 4 ಪಕ್ಷ ಅವೊಂದು ಬೆತ್ತ 2 ತಿಂಗಳದ್ದು ಎಲ್ಲ ಅಂದಿ ಮುಂದೆ ಎತ್ತು ಬೆತ್ತು ಇತ್ತ ಇನ್ನು ಪುಣ್ಯ ಮೆಟ್ಟ ಎಲ್ಲ ಎತ್ತು ಬೆತ್ತು ನಾನು 2 ತಿಂಗಳು ಅವು 4 ಪಕ್ಷ ಅವೇನಂದ ಲಭ್ಯ ಅಕಸ್ಮಾತ್ ಉಂದಂಪರೆ ಆನದ್ದೇಡ ಅವೇನಂದ ಅಂತ ಕೆಲವೂರು ವರ್ಷನೇ ಬರ್ತದೆ ತೋಜೋಡು 4 ತಿಂಗಳ ವರ್ಷ ಬರ್ತದೆ ಉತ್ತರ ಬರ್ಕೊಂಡು ಬೀದರು ಬಿಜಾಪುರ ಅಂತ ಒಂದು ದೀಕ್ಷೆ ಬೈಯದು ಬಿನ್ನೆರ್ಲ ಬರ್ಷಲ ಪೋಪ್ರಿಗಲ